ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಖಾರ ಸೇವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ರೆಸಿಪಿ, ಜಸ್ಟ್ 10 ಮಿನಿಟ್ಸಲ್ಲೆಲ್ಲ ಮಾಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ. ಈ ರೀತಿ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳ ತನಕ ಇರುತ್ತೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅಥವಾ ಮನೇಲಿರೋರಿಗೆ ಕಾಫಿ ಜೊತೆ ಟೀ ಜೊತೆ ಕೊಟ್ಟಾಗ ಅವ್ರಿಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ನಿಮಗೆ ಮಾಡೋಕ್ಕೆ ಈಸಿಯಾಗಿರುತ್ತೆ. ಬನ್ನಿ ಖಾರ ಸೇವ್ ಹೇಗೆ ಮಾಡೋದಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲಲ್ಲಿ ಅಳತೆಗೆ ಅಂತ ಒಂದು ಕಪ್ ತೊಗೊಳ್ಳಿ. ಅದರಲ್ಲಿ 3 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, 3 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. 3 ಕಪ್ ಅಕ್ಕಿ ಹಿಟ್ಟು, 3 ಕಪ್ಪು ಕಡಲೆ ಹಿಟ್ಟು, ಅಥವಾ ಅರ್ಧ ಕೆ ಜಿ ಅಕ್ಕಿ ಹಿಟ್ಟು, ಅರ್ಧ ಕೆ ಜಿ ಕಡಲೆ ಹಿಟ್ಟು, ಆ ಥರ ಕೂಡ ತೊಗೊಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. 1 ಸ್ಪೂನ್ ಉಪ್ಪು ಬೇಕಾಗುತ್ತೆ. 2 ರಿಂದ 3 ಸ್ಪೂನಷ್ಟು ಅಚ್ಚ ಪುಡಿ ಹಾಕ್ಕೊಳ್ಳಿ. ನಿಮಗೆ ಖಾರಕ್ಕೆ ನೋಡ್ಕೊಂಡು ತೊಗೊಳ್ಳಿ. 2 ಸ್ಪೂನ್ ಓಂಕಾಳು ಬೇಕಾಗುತ್ತೆ. ಅದನ್ನ ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಹಾಗೆ ಸ್ಮ್ಯಾಶ್ ಮಾಡ್ಕೊಬೇಕು. ತರ್ತರಿಯಾಗಿರಬೇಕು. ಇದನ್ನ ಮಿಕ್ಸಿಲಿ ಹಾಕಿದ್ರೂ ಚೆನ್ನಾಗಿರಲ್ಲ, ಕೈಯಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸುಮಾರು 1 ಕೆ ಜಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ಈ ಥರ ಖಾರ ಸೇವ್ ನೀವು ಎಷ್ಟೇ ಮಾಡಿ ಮನೇಲಿ ಮಡಗಿದ್ರೂ 1 ವಾರಕ್ಕೆಲ್ಲ ಖಾಲಿ ಮಾಡಿಬಿಡ್ತಾರೆ. ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅರ್ಧ ಹಿಟ್ಟನ್ನ ಬೇರೆ ಪಾತ್ರೆಗೆ ಹಾಕಿಟ್ಕೊಳ್ಳಿ. ಇನ್ನರ್ಧ ಹಿಟ್ಟಿಗೆ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಒಂದೇ ಸರಿ ಮಿಕ್ಸ್ ಮಾಡಿಟ್ರೆ ನಾವು ಎಣ್ಣೆಯಲ್ಲಿ ಕರಿಯೋ ಅಷ್ಟರಲ್ಲಿ ಆ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಆಗಿಬಿಡುತ್ತೆ. ಆವಾಗ ಕ್ರಿಸ್ಪಿನೆಸ್ಸು ಕಮ್ಮಿ ಬರುತ್ತೆ. ನೋಡಿ, ನೀರು ಹಾಕ್ಕೊಂಡು ಪುರಿ ಹಿಟ್ಟು ಯಾವ ಅದಕ್ಕೆ ಕಲಿಸ್ತೀವೋ ಆ ಅದಕ್ಕೆ ಕಲಿಸ್ಕೊಬೇಕು. ಮನೇಲಿ ಹೆಲ್ಪ್ ಮಾಡೋಕೆ ಒಬ್ರು ಯಾರು ಇರ್ತಾರೆ, ನೀವು ಒತ್ತಾ ಇರ್ತೀರ, ಇನ್ನೊಬ್ರು ಎಣ್ಣೆಲಿ ಕರಿತಿದ್ದಾರೆ ಅಂದರೆ ಒಂದೇ ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಒಬ್ಬರೇ ಮಾಡೋದಾದರೆ ಅರ್ಧ ಹಿಟ್ಟಿಂದ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಹಿಟ್ಟು ತೆಳ್ಳಗೂ ಕಲಿಸ್ಬಾರ್ದು, ಗಟ್ಟಿಯಾಗೂ ಕಲಿಸ್ಬಾರ್ದು. ಪುರಿ ಅಥವಾ ಚಕ್ಲಿಗೆ ಯಾವ ಹದದಲ್ಲಿ ಕಲಿಸ್ತೀರೋ ಅದೇ ಹದದಲ್ಲಿ ಕಲಸಿಟ್ಕೊಳ್ಳಿ. ಚಕ್ಲಿ ಒತ್ತೋದ್ರಲ್ಲೇ ಫುಲ್ ಸೆಟ್ ಕೊಡ್ತಾನೆ ಒಂದು ಚಕ್ಲಿದು. ಅದಾದಮೇಲೆ ಈ ಥರ ಮಿಕ್ಸ್ಚರ್ ಮಾಡೋದನ್ನ ತೊಗೊಳ್ಳೋಣ. ಚಕ್ಲಿ ಒತ್ತೋದ್ರಲ್ಲಿ ಫಸ್ಟು ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಅದಾದಮೇಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಿದೆಯಾ ಅಂತ ನೋಡಿಕೊಂಡು ಅದಾದಮೇಲೆ ಚಕ್ಲಿ ಒತ್ತೋ ಥರ ಒತ್ಕೊಬೇಕು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೀವೇನಾದರೂ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ. ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ಆಹಾ, ಮನೇಲಿರೋರಿಗೆಲ್ಲ ಏನು ಖುಷಿ ಆಗುತ್ತೆ ಅಲ್ವಾ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು ಅಥವಾ ಕ್ರಿಸ್ಪಿ ಆಗಬೇಕು. ನಿಮ್ಗೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಇದು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಖಾರ ಸೇವ್ ರೆಡಿ ಆಗಿದೆ. ಸರ್ವ್ ಮಾಡೋಣ ಬನ್ನಿ. ನೋಡಿದ್ರಲ್ಲ, ಖಾರ ಸೇವ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.